ನಮಸ್ಕಾರ. ಸುಪ್ರೀಂ ರೇ ಹೀಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಆಡಾಡ್ತಾ ಆಯುಷ್ಯ ಅಂತಾರೆ. ಹಾಗೆಯೇ ಇವತ್ತಿನ ದಿನಮಾನಸದಲ್ಲಿ, ಆಧುನಿಕ ಜಗತ್ತಿನಲ್ಲಿ ಯಾವಾಗಲೂ ಕೂಡ ಬಿಡುವಿಲ್ಲದ ಕೆಲಸ ಕಾರ್ಯ, ಮಾನಸಿಕ ಹಾಗೂ ದೈಹಿಕ ತೊಂದರೆಗಳಿಗೂ ಕೂಡ ತುತ್ತಾಗ್ತೇವೆ. ಅಂತಹ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗಳಿಗೆ ಎಡತಾಕುವಂಥದ್ದು ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ. ಈ ವೇಳೆ ಅಕಸ್ಮಾತ್ ದೈಹಿಕ ತೊಂದರೆಗಳಿಗೆ ತುತ್ತಾದಾಗ ಶಸ್ತ್ರಚಿಕಿತ್ಸೆ ಅಥವಾ ಮೆಡಿಸಿನ್ಗಳಿಗೆ ಅಥವಾ ಇಂಜೆಕ್ಷನ್ಗೆ ಅಥವಾ ಮಾತ್ರೆಗಳಿಗೆ ಒಳಗಾಗುವಂಥ ನಾವು ನೋಡ್ತಿರ್ತೀವಿ. ಆದರೆ ಈ ಸುಪ್ರೀಂ ರೇ ಹೀಲಿಂಗ್ನಲ್ಲಿ ಮಾನಸಿಕ ಹಾಗೂ ದೈಹಿಕ ಒತ್ತಡಕ್ಕೆ ಒಳಗಾಗಿ ಅಥವಾ ದೈಹಿಕ ಸಮಸ್ಯೆಗಳಿಗೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಟ್ರೀಟ್ಮೆಂಟನ್ನು ಪಡ್ಕೊಳ್ಳುವಂಥದ್ದನ್ನು ನೀವು ಕಾಣಬಹುದಾಗಿದೆ. ನಾವು ಇವತ್ತು ಮಾತನಾಡ್ತಾ ಇರುವಂಥದ್ದು ಸುಪ್ರೀಂ ರೇ ಹೀಲಿಂಗ್, ಅದರಲ್ಲೂ ಕೂಡ ಎನರ್ಜಿ ಹೀಲಿಂಗ್ ಬಗ್ಗೆ ಮಾತನಾಡ್ತಿದ್ವಿ. ಹಿಂದಿನ ಎಪಿಸೋಡ್ನಲ್ಲಿ ಓರ್ವ ಯುವಕ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾದಂಥ ಒಂದು ಪ್ರಸಂಗ ಬಂದೊದಗುತ್ತೆ. ಅಂತಹ ಸಂದರ್ಭದಲ್ಲಿ 3 ದಿನ ಟೈಮ್ ಕೊಡ್ತಾರೆ ಡಾಕ್ಟರ್. ಆ ವೇಳೆ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಈ ಟ್ಯಾಬ್ಲೆಟ್ ಅದಾದ ನಂತರದಲ್ಲಿ ಕೂಡ ಸರಿ ಹೋಗಿಲ್ಲ ಅಂತಂದರೆ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅನಂತರದಲ್ಲಿ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಹೋದಂಥ ಯುವಕ ಬಳಿಕ ಟ್ರೀಟ್ಮೆಂಟನ್ನು ಪಡ್ಕೊಂಡು ಆಶ್ಚರ್ಯಕರ ರೀತಿಯಲ್ಲಿ ಗುಣ ಆಗ್ತಾನೆ. ಅದರ ಮುಂದುವರಿದ ಭಾಗವಾಗಿ ನಾವು ಇವತ್ತು ಮಾತನಾಡ್ತಿದ್ವಿ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ನ ಆಲ್ಟರ್ನೇಟ್. ನಮಸ್ಕಾರ. ಹಾಗೆಯೇ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಬಂದು ಶ್ರೀಮತಿ ವಿಜಯಲಕ್ಷ್ಮಿ ಅವರ ಬಳಿ ಚಿಕಿತ್ಸೆ ಪಡ್ಕೊಂಡು ಗುಣಮುಖನಾದಂಥ ಆ ಯುವಕ ಏನಿದ್ದಾನೆ, ಆ ಯುವಕ ಅಜಯ್ನ ತಂದೆ ವೆಂಕಟ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ನೇರವಾಗಿ ನಿಮ್ಮ ಹತ್ರನೇ ಬಂದುಬಿಡ್ತೀನಿ. ಶ್ರೀಮತಿ ವಿಜಯಲಕ್ಷ್ಮಿ ಅವರು ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ನ ನಡೆಸ್ತಿದ್ದಾರೆ. ಅವ್ರ ಬಳಿ ಹೋಗಿ ಟ್ರೀಟ್ಮೆಂಟನ್ನು ಪಡ್ಕೊಂಡು ಬಳಿಕ ಮಗ ಗುಣಮುಖನಾಗ್ತಾನೆ. ಎಷ್ಟು ದಿನಗಳಿಂದ ಮೇಡಮ್ ಪರಿಚಯ ನಿಮಗೆ? ಈ ಹಿಂದೆ ಏನಾದರೂ ಅವ್ರ ಬಳಿ ಹೋಗಿ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದುಂಟಾ, ಹೇಗೆ ಅಂತ? ಮೊದಲನಾಗಿ ಹೇಳೋದಾದರೆ ನಮ್ಮ ತಂದೆಯವ್ರ ಬಗ್ಗೆ ನಾನು ಹೇಳಬೇಕಾಗತ್ತೆ. ತಂದೆಯವರಿಗೆ ಮೊದಲು ಅವ್ರಿಗೆ ಪಾದದ ಉರಿ ಇತ್ತು, ತುಂಬ ಉರಿ. ಅದನ್ನು ನಾನು ಇಂಗ್ಲೀಷ್ ಮೆಡಿಸನ್ ತೋರಿಸಾಯಿತು, ಹೋಮಿಯೋಪತಿ ಆಗಲಿ ಮತ್ತೊಂದು ಆಯುರ್ವೇದಾಗಲಿ ಎಷ್ಟೊಂದೆಲ್ಲ ಪರಿಚಯ ತೋರಿಸಾದರೂ ಕೂಡ ಅದು ಸರಿ ಹೋಗಲಿಲ್ಲ. ಆಮೇಲೆ ಕೊನೆಗೆ ಇವ್ರನ್ನ ನಾನು ಭೇಟಿ ಮಾಡಿ ಇವರು ಅದನ್ನು ಕನಿಷ್ಠ ಒಂದು 3 ತಿಂಗಳಲ್ಲಿ ಅದನ್ನು ಅವ್ರು ಚಿಕಿತ್ಸೆ ಕೊಟ್ಟು ಅದು ಸರಿ ಮಾಡಿದ್ರು ಮೇಡಮ್. ಓಕೆ. ನಿಮ್ಮ ಮಗನ್ನ ನೀವು ಹಾಸ್ಪಿಟಲ್ ಏನೋ ಹೃದಯ ಸಮಸ್ಯೆ ಇತ್ತು, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಿ. ಏನಾಗಿತ್ತು ಸರ್ ಅವ್ರಿಗೆ? ಅವನಿಗೆ ಹಾರ್ಟ್ ಬೀಟ್ ಅವನಿಗೆ ಜಾಸ್ತಿ ಬರೀತಾ ಇತ್ತು. ಎಷ್ಟು ಬರಿಬೇಕು ಅದನ್ನ ಜಾಸ್ತಿ ಇತ್ತು. ಅವನಿಗೆ ಎದೆ ಬಡಿತ ಜಾಸ್ತಿ ಇತ್ತು. ಅಬ್ನಾರ್ಮಲ್ ಆಗಿತ್ತು, ನಾರ್ಮಲ್ ಇಲ್ಲ ಅಬ್ನಾರ್ಮಲ್ ಆಗಿತ್ತು. ಅದನ್ನು ಜಯದೇವ್ ಹಾಸ್ಪಿಟಲಲ್ಲಿ ತೋರಿಸಿದಾಗ ಅವ್ರಿಗೆ ಅದನ್ನು 1 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ 1 ವಾರ ಅವನಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆನೇ ನಾನು ಮೇಡಮ್ ಹತ್ರನ ಕರ್ಕೊಂಡು ಬಂದೆ. ಅವರು ತೋರಿಸಾದ್ಮೇಲೆ 3 ದಿವಸದಲ್ಲೇ ಅವನಿಗೆ ನಾರ್ಮಲ್ ಬರೋ ಥರ ಮೇಡಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಸರಿ ಹೋಗಿದ್ದಾನೆ. ಓಕೆ. ಡಾಕ್ಟ್ರು ಈಗ ಒಂದು ಏನು ಅನ್ನಿಸ್ತು ತಮಗೆ ಅಂತ? ಏನು ಅನ್ನಿಸ್ತು ಅನ್ನೋದಕ್ಕಿಂತ ಮಾಡಿಸ್ಲೇಬೇಕಾ ಅನ್ನೋ ಒಂದು ಪರಿಸ್ಥಿತಿ ಏನಂದರೆ 1 ವಾರ ಟೈಮ್ ಅಷ್ಟೇ ಕೊಟ್ಟಿದ್ದು ನನಗೆ ಅವರು. ಅದು ಅವ್ರಿಗೆ ECG ಮಾಡಿದ್ರು, ಎಕೋ ಅಂತ ಮಾಡಿದ್ರು. 1 ವಾರದಲ್ಲಿ ಅಕಸ್ಮಾತ್ ಸರಿ ಹೋಗಲಿಲ್ಲ ಅಂತಂದರೆ ಆಪರೇಷನ್ ಮಾಡಬೇಕಾಗುತ್ತೆ ಅಂತ ಮಾಡಲೇಬೇಕಾದ ಪರಿಸ್ಥಿತಿ ಅಂತ ಹೇಳಿದ್ರು. ಅದನ್ನ ಅಂತ ಸಂದರ್ಭದಲ್ಲಿ ಒಬ್ಬ ತಂದೆಯಾಗಿ ಮಗನಿಗಿಂತ ಒಂದು ಪರಿಸ್ಥಿತಿ ಬಂದಿದೆ ಅಂತಂದಾಗ ಎಷ್ಟು ಭಾವುಕರಾದ್ರಿ, ಎಷ್ಟು ನೋವು ಅನುಭವಿಸಿದ್ರಿ, ಎಷ್ಟು ಚಡಪಡಿಸಿದ್ರಿ? ಖಂಡಿತ ಅದೆಲ್ಲ ನಡೀತಾ ಇತ್ತು, ಆಗ್ತಾ ಇತ್ತು. ಕೊನೆ ನಮಗೆ ಇಲ್ಲಿ ಆ ಭಯ ಅನ್ನೋದು ನಿಮ್ಗೆ ಇಲ್ಲಿ ನಮಗೆ ಮೇಡಮ್ ಹತ್ರ ಬಂದ ಮೇಲೆ ನಮಗೆ ಯಾಕೆ ಮೇಡಮ್ ಹತ್ರ ಹೋಗ್ಬೇಕು ಅಂತ ಅದು ನಮ್ಗೆ ಅದೊಂದು ನಂಬಿಕೆ ಇದೆ ಸರ್. ನಮಗೆ ಅದು ಪೂರ್ಣ ವಿಶ್ವಾಸ ಇದೆ. ಮೇಡಮ್ ಹತ್ರ ಬಂದಮೇಲೆ ಯಾವುದೇ ಥರ ನಮಗೆ ಕಾಯಿಲೆ ವಯಸ್ಸಿದ್ರು ಮೇಡಮ್ ವಾಸಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಮೇಡಮ್ ಮೇಲೆ ಅಷ್ಟೆಲ್ಲ ನಂಬಿಕೆ ಇತ್ತು, ಆದ್ರೂ ಹಾಸ್ಪಿಟಲ್ಗೆ ಹೋಗ್ತೀರಿ? ಅದು ನಮಗೆ ಅವತ್ತಿನ ದಿವಸಕ್ಕೆ ಮಟ್ಟಿಗೆ ಏನಂದ್ರೆ ನನ್ನ ಮಗನಿಗೆ ಇಮಿಡಿಯೇಟ್ ನಾನು ಆಕ್ಚುಲಿ ಕಾಲೇಜಲ್ಲಿ ಇದ್ದೆ. ಅವನೇ ಹಾಸ್ಪಿಟ್ಲಿಗೆ ಹೋದ. ಅವ್ನು ECG ಮಾಡಿದ ತಕ್ಷಣ ಡಾಕ್ಟರ್ ಏನು ಹೇಳಿದ್ರೆ ಎದೆ ನೋವು ಅಂತ ಅವ್ನು ಹೋಗಿದ್ದ ಆಕ್ಚುಲಿ ಹಾಸ್ಪಿಟ್ಲಿಗೆ. ಏನಾಯ್ತು ಅಂತಂದರೆ ಅವ್ನಿಗೆ ಇಮಿಡಿಯೇಟಾಗಿ ಅವ್ನು ನನಗೆ ಫೋನ್ ಮಾಡಿ ಹೇಳ್ದ, ಈ ಥರ ನನಗೆ ಜಯದೇವ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಹೋಗಬೇಕು, ನಾರ್ಮಲ್ ಆಗಿದೆ, ಅಬ್ನಾರ್ಮಲ್ ಆಗಿದೆ ಅಂತಂದ್ರೆ. ನಾವು ಇನ್ನು ಏನು ಮಾಡ್ಲಿಕ್ಕೆ ತಕ್ಷಣಕ್ಕೆ ಮೇಡಮ್ನ ಬಂದು ಇಮಿಡಿಯೇಟಾಗಿ ಅಲ್ಲಿಗೆ ಹೋಗಿ ಫಸ್ಟ್ ಅದು ಮೊದಲನೇ ಚಿಕಿತ್ಸೆ ತೊಗೊಂಡು ಅಂತ ಆಮೇಲೆ ತಿರ್ಗಿ ಮೇಡಮ್ ಹತ್ರ ಬಂದು ಇಮಿಡಿಯೇಟಾಗಿ ಸರಿ ಮಾಡಿಸಿದ್ದು. ಎಸ್ ಮೇಡಮ್, ಈಗ ವೆಂಕಟ್ ಅವರು ತಮ್ಮ ಮಗ ಅಜಯ್ನನ್ನ ಕರ್ಕೊಂಡ್ಬರ್ತಾರೆ. ಹಾಸ್ಪಿಟಲಲ್ಲಿ ECG ಎಲ್ಲ ಮಾಡಿಸ್ತಾ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ನಿಮ್ಮ ಬಳಿ ಯಾವ ಸಮಯದಲ್ಲಿ ಕರ್ಕೊಂಡು ಬಂದರು? ಮತ್ತೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ವೆಂಕಟ್ ಅವ್ರಿಗಿರ್ಬೋದು, ಅವ್ರ ಮಗನಿಗಿರ್ಬೋದು, ಯಾವ ರೀತಿ ಟೆನ್ಷನ್ ಇತ್ತು ಮುಖದಲ್ಲಿ? ಯಾವ ರೀತಿ ಗಾಬರಿ ಇತ್ತು? ಮಗನಿಗೆ ಈ ರೀತಿ ಆಯ್ತಲ್ಲ ಅನ್ನುವಂಥ ಗಾಬರಿ ಯಾವ ರೀತಿ ಇತ್ತು ಅವ್ರಿಗೆ? ಹೌದು, ಯಾಕಂದ್ರೆ ಇದೊಂದು ಶಾಕಿಂಗ್ ನ್ಯೂಸ್ ಅಲ್ವಾ ಯಾರಿಗೆ ಆಗಲಿ. ಚಿಕ್ಕ ವಯಸ್ಸು ಪಾಪ, ಅವನಿಗೇನೊಂದು ಎಷ್ಟು ಒಂದು 19 ವರ್ಷ ಅಷ್ಟೇ ಅವನಿಗೆ. ಅಷ್ಟು ಚಿಕ್ಕ ಹುಡುಗನ ಪಾಪ, ಒಬ್ಬನೇ ಮಗ ಅವನು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಶಸ್ತ್ರಚಿಕಿತ್ಸೆ, ಅದು ಹಾರ್ಟ್ ಶಸ್ತ್ರಚಿಕಿತ್ಸೆ ಅಂದರೆ
ಅದು ಎಲ್ಲರಿಗೂ ಭಯ ಆಗೋವಂಥದ್ದಲ್ವ. ಸೊ ಕುಟುಂಬದಲ್ಲಿ ಎಲ್ಲರಿಗೂ ಬಹಳ ಟೆನ್ಷನ್ ಆಗಿಬಿಡ್ತು ಪಾಪ. ಇವರು ಫಸ್ಟ್ ಟೈಮ್ ಬಂದಾಗ ಇಬ್ಬರು ಮುಖದಲ್ಲೂ ಬಹಳ ಭಯ, ಆತಂಕ, ಏನು ಹೆಚ್ಚು ಕಡಿಮೆ ಆಗಿಬಿಡುತ್ತೋ ಅಂತ ಹೇಳಿ. ಯಾಕಂದರೆ ಹಾರ್ಟ್ ಸರ್ಜರಿಲಿ ಏನು ಬೇಕಾದರೂ ಆಗ್ಬೋದು ಅಲ್ವಾ. ಇವಾಗ ಶಸ್ತ್ರಚಿಕಿತ್ಸೆ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದೆ ಹೋದಾಗ ಮನುಷ್ಯನ ಪ್ರಾಣ ಉಳಿಯೋದೇ ಇರೋವಂಥ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಬಹಳ ಟೆನ್ಷನ್ನು, ವ್ಯಥೆ, ಇದರಿಂದ ದುಃಖದಿಂದ ಕೂಡಿ ಇಬ್ಬರು ಬಂದಾಗ. ಮತ್ತು ಅಜಯ್ ಬಹಳ ಸುಸ್ತಾಗಿದ್ದ, ಬಹಳ ವೀಕ್ ಆಗಿದ್ದ. ನಾನು ಬಹಳ ಆಶ್ಚರ್ಯ ಆಯಿತು. ನನ್ನ ಮುಂದೆ ಚಟುವಟಿಕೆಯಿಂದ ಓಡಾಡ್ಕೊಂಡಿದ್ದ ಹುಡುಗ ಈ ಥರ ಆಗ್ಬಿಟ್ನಲ್ಲ ಅಂತ ಬಹಳ ಬೇಜಾರಾಯಿತು. ಅಂದರೆ ಬಾಲ್ಯದಿಂದನೂ ಕೂಡ ನಿಮಗೆ ಚೆನ್ನಾಗಿ ಪರಿಚಯ ಅಜಯ್ ಮತ್ತು ವೆಂಕಟ್ ಅವರು? ಬಾಲ್ಯದಿಂದ ಅಲ್ಲ, ಫಸ್ಟ್ ನಮ್ಮಿಬ್ಬರು ಪರಿಚಯ ಆಗಿದ್ದು ಇವ್ರ ತಂದೆಗೆ ಕಾಲೂರಿ ಅಂತ ಹೇಳಿ ಬಂದಿದ್ರು. ಯಾವುದು ನ್ಯೂರೋ ಸರ್ಜನು ಎಲ್ಲ ಕಡೆ ತೋರಿಸಿದ್ರು ಅದು ಡಯಾಬಿಟಿಸ್ ಇಲ್ಲ ಅವ್ರಿಗೆ, ಆದರೆ ಪಾದ ಉರಿ ಬರ್ತಾ ಇತ್ತು. ಸೊ ಅವ್ರನ್ನ ನಾನು ಟ್ರೀಟ್ ಮಾಡಿದಾಗ ಅಗ್ನಿತತ್ವ ತುಂಬ ಇತ್ತು ಅವರ ಆರಾದಲ್ಲಿ, ಮತ್ತು ಲಿವರು ಕಿಡ್ನಿನಲ್ಲಿ ಇನ್ಫ್ಲಮೇಷನ್ ಆಗ್ತಿತ್ತು ಅಗ್ನಿತತ್ವ ಜಾಸ್ತಿಯಾಗಿ. ಯಾವಾಗ ಡಾಕ್ಟ್ರ್ ಕೈಲಿ ಆಗದೆ ಇರೋದನ್ನ ನಾನು ಹೀಲ್ ಮಾಡಿದ್ನೋ ಇವ್ರ ಫ್ಯಾಮಿಲಿಯವರೆಲ್ಲ ನನಗೆ ಫ್ರೆಂಡ್ ಆಗಿಬಿಟ್ರು. ಸೊ ನೆಕ್ಸ್ಟು ಅಜಯ್ಗೆ SSLC ಇದ್ದಾಗ ಅವನು ತುಂಬ ಹಟ್ಮಾರಿಯಾಗಿದ್ದ, ಓದ್ತಾ ಇರಲಿಲ್ಲ, ಕಾನ್ಸಂಟ್ರೇಷನ್ ಇರಲಿಲ್ಲ ಅವನಿಗೆ ಸ್ಟಡೀಸ್ನಲ್ಲಿ. ಸೊ ಅದಕ್ಕೋಸ್ಕರ ಅವನ್ನ ಟ್ರೀಟ್ಮೆಂಟ್ಗೆ ಕರ್ಕೊಂಬಂದಿದ್ರು. ಸೊ ಅವನು ಅದಾದಮೇಲೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಈಗಲೂ ಅಷ್ಟೇ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡ್ಕೋತಾ ಇದ್ದಾನೆ ಅವನು. ಸೊ ಇದ್ರ ಜೊತೆಗೆ ಇವ್ರ ತಾಯಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ಅಂದರೆ 40 ಇಯರ್ಸಿಂದ ಅವರು ಮಿಷಿನ್ ಹಾಕ್ಕೋತಾರೆ ಎರಡು ಕಿವಿಗೂ. ಸೊ ಡಾಕ್ಟ್ರು ಇನ್ನು ಇಷ್ಟೇ ಆಗೋದು, ಇದ್ರ ಮೇಲೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ರು. ಈಗ ಅವ್ರು 80+ ಅಲ್ವಾ, ಎಷ್ಟು 73 ಇಯರ್ ಅವ್ರಿಗೆ. ಇಷ್ಟೇ ಆಗೋದು ಮಿಷಿನಲ್ಲಿ, ಏನು ಮಾಡ್ಲಿಕ್ಕಾಗಲ್ಲ ಅಂದ್ಬಿಟ್ರು. ಬಟ್ ಅವ್ರ ತಾಯಿಗೆ ನಾನು ಕಿವಿಗೆ ಟ್ರೀಟ್ಮೆಂಟ್ ಮಾಡ್ತಾ ಹೋದಾಗ ಅವ್ರಿಗೆ ಕಿವಿ ಕೇಳಿಸ್ಲಿಕ್ಕೆ ಮತ್ತೆ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಒಂಥರ ಮಿರಾಕ್ಯುಲಸ್ ಹೀಲಿಂಗ್ ಆದ್ದರಿಂದ ಜನಗಳಿಗೆ ಒಂಥರ ನಂಬಿಕೆ ಬರ್ತದೆ ಅಲ್ವಾ. ಡಾಕ್ಟ್ರ್ ಕೈಯಲ್ಲಿ ಯಾವಾಗ ಆಗಲ್ಲ ಅಂತ ಹೇಳಿದ್ರು ನಾವು ಮಾಡಿ ತೋರಿಸಿದಾಗ ಖಂಡಿತವಾಗಿ ಜನಗಳಿಗೆ ನಮ್ಮಲ್ಲಿ ವಿಶ್ವಾಸ ಬರ್ತದೆ. ಆ ವಿಶ್ವಾಸದಿಂದ ಅವ್ರ ಮಗನಿಗೆ ಸರ್ಜರಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತದಾ ಅನ್ನೋ ಒಂದು ಇದರಲ್ಲಿ ಬಂದರು ಕಾನ್ಸೆಪ್ಟ್. ಮಾತಾಡ್ತಾ ಹೋಗೋಣ. ವೆಂಕಟ್ ಅವರೇ, ಈಗ ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿರ್ತಾರೆ. ಸೊ ಒಂದು ಕಡೆ ಹೀಲಿಂಗ್ ಮಾಡಿಸೋಣ, ನೋಡೋಣ ಗುಣ ಆಗ್ಬೋದು ಅನ್ನುವಂಥ ಮತ್ತೊಂದು ನಂಬಿಕೆ. ಅಂತಹ ಸಂದರ್ಭದಲ್ಲಿ ಒಬ್ಬ ತಂದೆಯಾಗಿ ನೀವು ತೆಗೆದುಕೊಂಡಂತಹ ಸ್ಟ್ರಾಂಗ್ ಡಿಸಿಷನ್ ಹೇಗಿತ್ತು ಸರ್ ಅಂತಹ ಸಂದರ್ಭದಲ್ಲಿ? ಯಾಕೆಂದರೆ ಒಂದು ಡಿಸೈಡ್ ಮಾಡಲೇಬೇಕು. ಎಷ್ಟೋ ಸಲ ನಾವು ಡಿಸೈಡ್ ಮಾಡುವಂಥದ್ದು ಆಸ್ಪತ್ರೆಗೆ ಹೋದರೆ ಮಗ ಉಳಿತಾನೆ ಅಂತಲೇ ಹೆಚ್ಚಾಗಿ ನಾವು ಆಲೋಚನೆ ಮಾಡೋದು. ಸೊ ಅಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಸ್ಟ್ರಾಂಗ್ ಡಿಸಿಷನ್ ಇಲ್ಲ ಹೀಲಿಂಗ್ ಮಾಡಿಸೋಣ, ಮೇಡಮ್ ಹತ್ರ ಹೋಗೋಣ, ಅವ್ರು ಗುಣ ಆಗ್ತಾರೆ. ಸೊ ಅಂಥ ಒಂದು ಸ್ಟ್ರಾಂಗ್ ಡಿಸಿಷನ್ ಹೆಂಗೆ ತೊಗೊಂಡ್ರಿ ಅಂತ? ಅಲ್ಲ, ಖಂಡಿತ ನಂಬಿಕೆ ಇತ್ತು ಸರ್. ಆ ನಂಬಿಕೆ ಮೇಲೆ ನಾನು ಮೇಡಮ್ ಹತ್ರ ನಾನು ಹೋಗಿದ್ದಾನೆ. ಯಾಕೆಂದರೆ ಪ್ರೀವಿಯಸ್ ನಾನು ಸುಮಾರು ವರ್ಷ ನಮ್ಮ ತಂದೆಯವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಾನು ಸುಮಾರು ನನ್ನ ಪೇಷಂಟ್ಸ್ಗಳನ್ನ ಮೇಡಮ್ನ ಹೀಲ್ ಮಾಡಿ ನಾನು ನೋಡಿದ್ದೀನಿ. ಸೊ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಯಾವ ರೀತಿ ಅದನ್ನು ವಿಶ್ವಾಸ, ನನಗೂ ಆ ವಿಶ್ವಾಸ ಇತ್ತು. ಅದೇ ವಿಶ್ವಾಸದ ಮೇಲೆ ನಾನು ಮೇಡಮ್ ಹತ್ರ ನನ್ನ ಮಗನ ಕರ್ಕೊಂಡೋಗಿ ನಾನು ಟ್ರೀಟ್ಮೆಂಟ್ ಕೊಡಿಸಿದ್ದೆ. ಓಕೆ ಮೇಡಮ್, ಆ ಸಂದರ್ಭ ಸೊ ಆ 3 ಏನಿತ್ತು, 3 ದಿನ ಮೀಸಲಿಡ್ತೀರಿ ಆ ಹುಡುಗನಿಗೋಸ್ಕರನೇ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ, ಯಾವ ರೀತಿ ಟ್ರೀಟ್ ಮಾಡಿದ್ರಿ ಅಂತ? ನಾನು ಅವನಿಗೆ ಮನೆಗೆ ಹೋಗಲಿಕ್ಕೆ ಬಿಡಲಿಲ್ಲ. ಯಾಕೆಂದರೆ ನಮ್ಮ ರೇಖಿನಲ್ಲಿ ಏನು ಹೇಳುತ್ತೆ ಅಂದರೆ, ನಾವು ಪೇಷಂಟ್ ಬಾಡಿ ಎಲ್ಲಿ ಅವ್ರಿಗೆ ತೊಂದರೆ ಇದೆ ಆ ಜಾಗ ಮುಟ್ಟಿದಾಗ ಅಲ್ಲಿ ಪಲ್ಸೇಷನ್ ಬರುತ್ತೆ. ಓಕೆ, ಮತ್ತು ಪ್ರಿಕಿಂಗ್ ಸೆನ್ಸೇಷನ್ ಅಂದರೆ ಮುಳ್ಳುಗಳು ಚುಚ್ಚಿದ ಹಾಗೆ ಬರ್ತದೆ. ಪಲ್ಸೇಷನ್ ಜೊತೆಗೆ ಯಾವಾಗ ಪ್ರಿಕಿಂಗ್ ಸೆನ್ಸೇಷನ್ ಬರುತ್ತೆ ಆ ಜಾಗದಲ್ಲಿ ಬಹಳ ಡೇಂಜರಸ್ ತೊಂದರೆ ಇದೆ ಅಂತ ಅರ್ಥ. ಓಕೆ. ಸೊ ಆ ಸೆನ್ಸೇಷನ್ ಯಾವಾಗ ಬಂತು ಅವನ ಹಾರ್ಟ್ ಮೇಲೆ ಮುಟ್ಟಿದಾಗ ಇದು ಸೀರಿಯಸ್ ಇಶ್ಯೂ ಅಂತ ಹೇಳಿ ಅವನ್ನ ಮನೆಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ನಾನು 3 ಡೇಸು ಫುಲ್ ಡೇ ನಮ್ಮ ಹತ್ರ ಇಟ್ಕೊಂಡು ಎಂಟೈರ್ ಡೇ ಅವನ ಹಾರ್ಟ್ಗೆ ಹೀಲ್ ಮಾಡ್ತಾ ಬಂದೆ. ಮತ್ತು ಮೂಲಾಧಾರ ಚಕ್ರದಲ್ಲಿ ಆ ಸ್ಟ್ರಕ್ಚರ್ ಏನು ಅವನಿಗೆ ಪ್ರಾಬ್ಲಮ್ ಇತ್ತು, ಅಂದರೆ ವೇನು ಒಂದು ಎಕ್ಸ್ಟ್ರಾ ವೇನ್ ಬೆಳೆದಿತ್ತು ಅವನಿಗೆ, ಚಿಕ್ಕ ವಯಸ್ಸಿಂದನೇ ಇತ್ತು ಅದು ಅವನಿಗೆ. ಬಟ್ ಈಗ ಅದು ಟ್ರಿಗರ್ ಆಗಿಬಿಟ್ಟು ಹಾರ್ಟಿಗೆ ರಿವರ್ಸ್ ಹೊಡಿತಾ ಇತ್ತು. ಅದು ಹಾರ್ಟಿಂದ ಬ್ಲಡ್ ಆಚೆ ಹೋಗೋ ಬದಲು ರಿವರ್ಸ್ ಹೊಡಿತಾ ಇತ್ತು. ಸೊ ಆ ಥರ ಸ್ಟ್ರಕ್ಚರಿಂದಾಗಿ ಏನು ಪ್ರಾಬ್ಲಮ್ ಆಗಿದೆ ಹಾರ್ಟಿಗೆ, ಆ ಸ್ಟ್ರಕ್ಚರು ಅವನಿಗೆ ನಾರ್ಮಲ್ ಬಂದುಬಿಡಲಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು
ಮೂಲಾಧಾರ ಚಕ್ರನೇ ಸ್ಟ್ರಕ್ಚರ್ನ ಕರೆಕ್ಷನ್ ಮಾಡೋವಂಥ ಚಕ್ರ ನಮ್ಮ ಫಿಸಿಕಲ್ ಬಾಡಿಗೆ. ಕಮಾಂಡ್ ಕೊಟ್ಟು ಮೂಲಾಧಾರ ಚಕ್ರಕ್ಕೆ ಫಿಸಿಕಲ್ ಹಾರ್ಟ್ ಮೇಲೆ ಕೈ ಇಟ್ಟು ರೇಖಿ ಮಾಡ್ತಾ ಹೋದೆ. ಥರ್ಡ್ ಡೇ ನನಗೆ ವಿಜುವಲೈಸೇಷನ್ ಬಂತು. ಹಾರ್ಟ್ ಸ್ಟ್ರಕ್ಚರು ಸೊಟ್ಟ ಇರೋದು ನಾರ್ಮಲ್ ಆಗಿಬಿಟ್ಟು ಒರಿಜಿನಲ್ ಶೇಪ್ಗೆ ಬರೋ ಥರ ವಿಜುವಲೈಸೇಷನ್ ಬಂತು. ಅಂತಂದರೆ ಅವನಿಗೆ ಹಾರ್ಟ್ ಈಗ ನಾರ್ಮಲ್ ಆಯಿತು ಅಂತ ಅದರ ಅರ್ಥ. ಎಸ್, ಒಂದಷ್ಟು ಬೈಟ್ಸ್ಗಳು ಕೂಡ ಇದೆ. ತಾವು ಹೋಗಿ ಟ್ರೀಟ್ಮೆಂಟ್ ಪಡ್ಕೊಂಡಂತಹ ಸಂದರ್ಭದಲ್ಲಿ ಗುಣಮುಖರಾಗಿದ್ದು, ಅದ್ರ ಬಗ್ಗೆ ನೋಡೋಣ ಬೈಟ್ಸ್ಗಳು. ವೆಂಕಟ್ ಅಂತ, ನಮ್ಮ ತಾಯಿ ಹೆಸರು ರಾಧಾ ಅಂತ, 73 ವರ್ಷ. ಅವರು ಕಿವಿ ಕೇಳಿಸೇ ಇರೋ ಕಾರಣಕ್ಕೋಸ್ಕರ ಎಡಗಡೆ ಕಿವಿಗೆ ಹೀರಿಂಗ್ ಏಡ್ ಯೂಸ್ ಮಾಡ್ತಾರೆ. ಬಲಗಡೆ ಕಿವಿಗೆ ಅವರು 80% ಹೀರಿಂಗ್ ಲಾಸ್ ಇದೆ. ಇದಕ್ಕೋಸ್ಕರ ನಮ್ಮ ತಾಯಿಯವರಿಗೆ ಸುಪ್ರೀಂ ಹೀಲಿಂಗ್ ಸೆಂಟರ್ ವಿಜಯಲಕ್ಷ್ಮಿ ಮೇಡಮ್ ಹತ್ರ ಬಂದಮೇಲೆ ಅವರಿಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಹೀಲಿಂಗ್ ಮಾಡೋದ್ಮೇಲೆ ನಮ್ಮ ತಾಯಿಯವರಿಗೆ ಇವಾಗ ಅದು ಕಿವಿ ಕೇಳಿಸೋವಂಥ ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆಗಿದೆ. ಹಾಗೆ ಕೂಡ ಅವರಿಗೆ ರೇಖಿ ಚಿಕಿತ್ಸೆಯನ್ನು ಹೇಳ್ಕೊಟ್ಟಿರೋದ್ರಿಂದ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಅವರಿಗೆ ಆಗಿದೆ. ನನಗೆ 3 ವರ್ಷದಿಂದ ಎಡಂಗಾಲೂರಿ ಜಾಸ್ತಿ ಇತ್ತು. ಎಲ್ಲ ಡಾಕ್ಟ್ರಿಗೂ ತೋರಿಸಿದ್ವಿ. ಅವರು ಏನೇನೋ ಪಿಲ್ಸ್ಗಳೆಲ್ಲ ಬರ್ಕೊಟ್ರು, ಆದರೂ ವಾಸಿ ಆಗಲಿಲ್ಲ. ಆದಮೇಲೆ ಇಲ್ಲಿಗೆ ಬಂದ ಮೇಲೆ 3 ತಿಂಗಳಾದ ಮೇಲೆ ಸ್ವಲ್ಪ ಮೊದಲು ನಿದ್ದೆ ಹಸಿವು ಎಲ್ಲ ಬರ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಮೊದಲೇ ನಿದ್ದೆ ಹಸಿವಾಗ್ತಿರ್ಲಿಲ್ಲ, ಹಸಿವಾಗ್ತಿರ್ಲಿಲ್ಲ ಮೊದಲು ಹಸಿವು ನಿದ್ದೆ ಬರ್ತಾ ಇರಲಿಲ್ಲ. ಇವಾಗ ನಿದ್ದೆ ಹಸಿವು ಚೆನ್ನಾಗಿದೆ, ಬರ್ತಾ ಇದೆ. ಕಾಲೂರಿ ಎಲ್ಲ ಕಡಿಮೆ ಆಗಿದೆಯಾ ಈಗ? ಕಾಲೂರಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಓಕೆ, ನಿದ್ದೆ ಮೊದಲಿಗಿನ ಚೆನ್ನಾಗಿ ಬರ್ತಾ ಇದೆ ಈಗ. ನಿದ್ದೆ ಹಸಿವು ಚೆನ್ನಾಗಿ ಬರ್ತಾ ಇದೆ. ಓಕೆ, ನಿಮ್ಮ ಹೆಸರು ಹೇಳಿಲ್ಲ? ನಿಮ್ಮ ಹೆಸರು ಹೇಳಿ. ಹೆಸರು ನಾಗಭೂಷಣ ಶಾಸ್ತ್ರಿ. ನನ್ನ ಹೆಸರು ವೆಂಕಟ್, ನನ್ನ ಮಗನ ಹೆಸರು ಅಜಯ್ ತೇಜಸ್ ಅಂತ. ಅವನ ಹೆಸರು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅವನಿಗೆ ಕೋಪ, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಮು ಮತ್ತು ಸ್ಟಡೀಸ್ನಲ್ಲಿ ವೀಕ್ ಇದ್ದ. ಸುಪ್ರೀಂ ಹೀಲಿಂಗ್ ಸೆಂಟ್ರ್ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಹತ್ರ ಬಂದಮೇಲೆ ಅವನಿಗೆ ಕೋಪ ಕಮ್ಮಿ ಆಗಿದೆ, ಸ್ಟಡೀಸ್ನಲ್ಲಿ ಚೆನ್ನಾಗಿ ಓದ್ಕೋತಾ ಇದ್ದಾನೆ, ಮತ್ತು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇಂಪ್ರೂವ್ ಆಗಿದೆ ಅವನಿಗೆ. ಈಗ ಟೆಸ್ಟ್ನಲ್ಲಿ ಕೂಡ ಒಳ್ಳೊಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದಾನೆ, ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೆಗಿತಾ ಇದ್ದಾನೆ. ನಮಸ್ಕಾರ, ನನ್ನ ಹೆಸರು ಅಜಯ್ ತೇಜಸ್ ಅಂತ. ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾರ್ಟ್ ಬೀಟ್ ತುಂಬ ಅಬ್ನಾರ್ಮಲಲ್ಲಿತ್ತು. ಅದನ್ನು ನಾರ್ಮಲ್ ಕಂಡೀಷನ್ಗೆ ತರ್ಸೋಕ್ಕೆ ಸರ್ಜರಿ ಮಾಡಿಸ್ಬೇಕು ಅಂತ ಡಾಕ್ಟ್ರು ಹೇಳಿದ್ರು. ಅದಕ್ಕೆ ನಾನು ಸುಪ್ರೀಂ ಹೀಲಿಂಗ್ ಸೆಂಟ್ರಿಗೆ ಬಂದು 3 ದಿನ ವಿಜಯಲಕ್ಷ್ಮಿ ಮೇಡಮಿಂದ ಚಿಕಿತ್ಸೆ ಪಡ್ಕೊಂಡೆ. ಅದರಿಂದ ಇವಾಗ ನನಗೆ ಹಾರ್ಟ್ ಬೀಟ್ ನಾರ್ಮಲ್ ಆಗಿದೆ. ಡಾಕ್ಟ್ರ್ ಸರ್ಜರಿ ಬೇಡ ಅಂದಿದ್ದಾರೆ. ಇದಕ್ಕೆ ರೇಖಿ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ಗೆ ತುಂಬ ಧನ್ಯವಾದಗಳು. ಅಜಯ್ ಅವ್ರ ಮಾತನ್ನು ನಾನು ಕೇಳ್ತಿದ್ದೆ, ಬಹಳ ಆಶ್ಚರ್ಯ ಆಗುತ್ತೆ. ಡಾಕ್ಟರೇ ಸಾಧ್ಯ ಆಗೋದಿಲ್ಲ, ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿರ್ತಾರೆ. ಆ ನಂತರದಲ್ಲಿ ಹೀಲಿಂಗ್ ಮಾಡಿದ ಬಳಿಕ ಅವ್ರು ನಾರ್ಮಲ್ ಆಗ್ತಾರೆ. ಸೊ ಇದೊಂದು ಪವಾಡ ಅಂತ ಅನ್ಸಲ್ವಾ? ಹೇಗಂತ ಪವಾಡ ಅಂತ ಹೇಳ್ತೀನಿ. ಓಕೆ, ಬಟ್ ಅವರು ಇನ್ನೊಂದು ಹೇಳ್ತಾ ಇದ್ರು, ನೀವೇ ಹೇಳ್ತೀರಿ ತುಂಬ ಕೋಪ ಇತ್ತು, ಆಮೇಲೆ ತುಂಬ ಹಠಮಾರಿ ಸ್ವಭಾವ, ಕಾನ್ಸಂಟ್ರೇಟ್ ಇರ್ತಾ ಇರಲ್ಲ, ಸೊ ಇವಾಗೆಲ್ಲ ಹೆಂಗಿದ್ದಾನೆ? ಈಗ ನಾರ್ಮಲ್ ಆಗಿದ್ದಾನೆ. ಓಕೆ, ಮೇಡಮ್ ಮತ್ತೆ ಹೀಲಿಂಗ್ ಮಾಡಿಸ್ಕೊಂಡಾದ್ಮೇಲೆ ಇದು ನಾರ್ಮಲ್ ಆಗಿದೆ. ಆ ಹೃದಯ ಶಸ್ತ್ರಚಿಕಿತ್ಸೆಗೆ ಹೋಗಲಿಲ್ಲ ನೀವು, ನಂತರದಲ್ಲಿ ಹೀಲಿಂಗ್ ಮಾಡಿಸ್ಕೋತೀರಿ, ಸರಿ ಹೋಗುತ್ತೆ, ಬಳಿಕ ECG ಮಾಡಿಸ್ತೀರಿ. ಏನು ಹೇಳಿದ್ರು ಡಾಕ್ಟ್ರಾಗ? ಡಾಕ್ಟ್ರ್ ಅದಕ್ಕೆ ಅವ್ರೇನು ಹೇಳಿಲ್ಲ ಅಂತಂದರೆ 1 ವಾರ ಟೈಮ್ ಕೊಟ್ಟಿದ್ರು ಮುಂಚೆ ಅವರು. ಫಸ್ಟ್ ECG ಮತ್ತು ಎಕೋಥೆರಪಿ ಎಲ್ಲ ಮಾಡಿಸಾದ್ಮೇಲೆ 1 ವಾರ ಟೈಮ್ ಕೊಟ್ಟಿದ್ದು. 1 ವಾರ ಮೆಡಿಸಿನ್ ಕೊಟ್ಟಾದ್ಮೇಲೆ ನಾವು 1 ವಾರದಲ್ಲೇ ನಾನು 3 ದಿವಸ ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ದು, ಮೇಡಮ್ ಹತ್ರ ಟ್ರೀಟ್ಮೆಂಟ್ ಮಾಡಿಸಿದ್ದು. 1 ವಾರ ಫಸ್ಟ್ ಹೋದ್ಮೇಲೆ ಆಮೇಲೆ ಅವರಿಗೆ ಅದು ನಾರ್ಮಲಾಗಿ ಬಂದಿತ್ತು. ಓಕೆ, ಸೊ ನಾರ್ಮಲಾಗಿ ಬಂದ್ಮೇಲೆ ಈಗ 1 ತಿಂಗಳು ಮೆಡಿಕೇಶನ್ ಹೇಳಿದ್ದಾರೆ, ನಾರ್ಮಲ್ ಆಗಿದ್ದಾನೆ ಅಂತ. ಎಷ್ಟು ಖುಷಿ ಅಂತ ಅನ್ಸುತ್ತೆ ಈ ರೀತಿ ನೋಡಿ. ಹೀಲಿಂಗ್ ಆದ ನಂತರದಲ್ಲಿ ನಾರ್ಮಲ್ ಆಗ್ಬಿಡ್ತಾನೆ, ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಇಲ್ಲ. ಎಷ್ಟು ಖಂಡಿತ 1 ವಾರದಲ್ಲಿ ನಮಗೂ ಕೂಡ ಒಂಥರ ಯೋಚನೆ ಇತ್ತು, ಚಿಂತೆ ಇತ್ತು, ಒಂಥರ ಏನಾಗುತ್ತೇನೋ ಒಂದು ಮಟ್ಟಿಗೆ ನಮಗೂ ಒಂದು ಭಯ ಇದ್ದೇ ಇತ್ತು. ಸೊ 1 ವಾರ ಆದಮೇಲೆ ಏನು ನಮಗೆ ಟ್ರೀಟ್ಮೆಂಟ್ ಕೊಟ್ಟು ಮೇಡಮ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ನಮಗೆ ಒಂದು ನಾರ್ಮಲಿಗೆ ಬಂತು. ನಮಗೆ ಅವಾಗ ಒಂಥರ ನಮ್ಗೆ ಖುಷಿ ಅನಿಸ್ತು. ಮಗ ಏನು ಹೇಳ್ತಾನೆ ಇದ್ರ ಬಗ್ಗೆ? ಮಗನಿಗೂ ಕೂಡ ಖುಷಿ ಆಗಿದೆ. ಅವನು ಕೂಡ ಇವಾಗ ಏನು ಹೇಳ್ದ, ಇವಾಗ ನಮಗೂ ಖುಷಿ ಆಯಿತು. ಅವನಿಗೂ ಕೂಡ ಒಂಥರ ಏನು ತೊಂದರೆ ಇಲ್ಲ, ನಾರ್ಮಲ್ ಆಗಿದೆ. ನಿಮ್ಮ ತಾಯಿಯವ್ರಿಗೇನು ಸ್ಟ್ರೋಕ್ ಆಗಿತ್ತು? ತಾಯಿಯವ್ರಿಗೂ ಕೂಡ ಈಗ ರೀಸೆಂಟಾಗಿ ಅವ್ರಿಗೊಂಥರ ಲೈಟಾಗಿ ಪ್ರಾಬ್ಲಮ್ ಆಗಿತ್ತು. ಸೊ ಅದು ಕೂಡ ಇವಾಗ ಮೇಡಮ್ ಹತ್ರ ಚಿಕಿತ್ಸೆ ಅವರು ಒಂದು 3 ಡೇಸ್ 4 ಡೇಸ್ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅವರು ನಾರ್ಮಲ್ ಆಗಿದ್ದಾರೆ. ಓಕೆ, ಸ್ಟ್ರೋಕ್ ಆಗಿದ್ದ ಪರಿಣಾಮವಾಗಿ ಅವ್ರಿಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಮೌತ್ ಮೂವ್ ಆಗ್ತಾ ಇಲ್ಲ. ಈ ಕೆಳಗಡೆ ಜಾ ಇದೆ ಅಲ್ಲ, ಇದು ಮೂವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಕೈಲಿ.
3 days ಹೀಲಿಂಗ್ ಮಾಡ್ತಾ ಇದ್ದ ಹಾಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅವರು. ಹಾಗೆ ಬಿಡದೆ ಇನ್ನೂ ಒಂದು 3 days ಕಂಟಿನ್ಯೂ ಮಾಡಿದೆ. ಈಗ ನಾರ್ಮಲ್ ಆಗಿ ಮಾತಾಡ್ತಾರೆ. ನಾಲ್ಗೆನೇ ಹೊರಳ್ತಾ ಇರಲಿಲ್ಲ ಅವ್ರಿಗೆ ಸ್ಟ್ರೋಕಿಂದಾಗಿ. ಏನು ಅಂದರೆ ಸ್ಟ್ರೋಕ್ ಆದಾಗ ಇಮಿಡಿಯೇಟ್ ಆಗಿ ನಮ್ಮ ಹತ್ರ ಹೀಲಿಂಗ್ ಬಂದರೆ ಇನ್ನೂ ದೇಹ ಹಸಿ ಇರುತ್ತೆ. ಹೀಲಿಂಗ್ ಮಾಡಿದಾಗ ಅದು ಇದಾಗ್ಬಿಡುತ್ತೆ, ವಾಸಿ ಆಗ್ಬಿಡುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಬಾಡಿ ಎಲ್ಲ ಫುಲ್ ಸ್ಟೋನ್ ತರ ಆಗ್ಬಿಟ್ಟಿರತ್ತೆ, ಆಮೇಲೆ ಬರ್ತಾರೆ. ಅದು ಟ್ರೀಟ್ಮೆಂಟ್ ಮಾಡೋದಕ್ಕೆ ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ. ಸ್ಟ್ರೋಕ್ ಆಗಿದ ತಕ್ಷಣನೇ ರೇಖಿ ಹೀಲಿಂಗ್ ಮಾಡಿಸ್ಕೊಂಡ್ಬಿಟ್ರೆ ಅದು ರಿವರ್ಸ್, ಇಮಿಡಿಯೇಟ್ ಆಗಿ ರಿವರ್ಸ್ ಆಗುತ್ತೆ. ನೋಡಿ, ನಮ್ಮ ಶರೀರ ಆಗಿರೋದು ಪ್ರಾಣಶಕ್ತಿಗಳಿಂದ, ಮೆಡಿಸನ್ ಇಂದ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಸೃಷ್ಟಿಯಿಂದ ಕ್ರಿಯೇಟ್ ಆಗಿರೋದು. ಸೃಷ್ಟಿಯಲ್ಲಿರ್ತಕ್ಕಂಥ ಎನರ್ಜಿ ಕೊಟ್ಟಾಗ ನ್ಯಾಚುರಲ್ ಆಗಿ ನಮ್ಮ ಬಾಡಿ ಅದಕ್ಕೆ ಸ್ಪಂದಿಸುತ್ತೆ. ಮೆಡಿಸನ್ಗಿಂತನೂ ರೇಖಿ ಹೀಲಿಂಗಿಗೆ ಬಾಡಿ ಬೇಗ ಸ್ಪಂದಿಸುತ್ತೆ. ಯಾಕಂದರೆ ಅದಕ್ಕೆ ಬೇಕಿರೋದೇ ಪ್ರಾಣಶಕ್ತಿ. ಓಕೆ, ಮೆಡಿಸನ್ನು ಒಂದು 10% ಹೆಲ್ಪ್ ಆಗುತ್ತೆ. ನಮ್ಗೇನು ಡ್ಯಾಮೇಜ್ ಆಗಿರುತ್ತೆ 10% ಹೆಲ್ಪ್ ಮಾಡುತ್ತೆ ಅಷ್ಟೇ, ಜೀವ ಹೋಗದೇ ಇರೋ ಹಾಗೆ. ಬಟ್ ನ್ಯೂನ್ಯತೆಯಿಂದ ಬದುಕೋಗ ಎಷ್ಟೋ ಪೇಷಂಟ್ಗಳು ನನ್ನ ಹತ್ರ ಹೇಳ್ತಾರೆ, ಈ ಥರ ಬದುಕೋಕಿನ ನಾನು ಸತ್ತೋಗಿದ್ರೆ ಚೆನ್ನಾಗಿರೋದು ಅಂತ ಅಲ್ವಾ. ಅವಾಗ ಎಷ್ಟು ಬೇಜಾರಾಗುತ್ತೆ. ಅವಾಗ ಮೆಡಿಸಿನ್ ತೊಗೊಂಡೇನು ಪ್ರಯೋಜನ? ವಾಸಿ ಆದರೆ ಕಂಪ್ಲೀಟ್ ಆಗಿ ಆಗಬೇಕು ಅಲ್ವಾ. ಅವಾಗ ಅವ್ರಿಗೆ ಹೊಸ ಜೀವನ ಕೊಟ್ಟ ಹಾಗೆ ಇರ್ತದೆ. ಸೊ ಹಾಗಾಗಿ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಮೆಡಿಸಿನ್ ತೊಗೊಳ್ಳಿ. ನಾನೇನು ಐ ಆಮ್ ನಾಟ್ ಎಗೇನ್ಸ್ಟ್ ಮೆಡಿಸನ್. ಈವನ್ ನಾನು ಕೆಲವೊಮ್ಮೆ ಎಮರ್ಜೆನ್ಸಿ ಇದ್ದಾಗ ಮೆಡಿಸಿನ್ ತೊಗೊಳ್ತೀನಿ. ಬಟ್ ಏನು ಅಂದರೆ, ಸಂಪೂರ್ಣವಾಗಿ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತಾರೆ ತುಂಬ ಜನ. ಅದಕ್ಕೆ ಅಡಿಕ್ಟ್ ಆಗಬೇಡಿ. ಹಾಂ, ಮೆಡಿಸನ್ನು ಫುಲ್ಲು ಹೆಲ್ಪ್ ಮಾಡಲ್ಲ. ಮೆಡಿಸಿನ್ ಜೊತೆಗೆ ಈ ರೇಖಿ ಅಥವಾ ಆಲ್ಟರ್ನೇಟ್ ಥೆರಪಿಗಳೇನಿದೆ ಇದನ್ನ ಅಡಾಪ್ಟ್ ಮಾಡ್ಕೊಂಡಾಗ ಕಂಪ್ಲೀಟಾಗಿ ಪೇಷಂಟು ಅವ್ನಿಗೇನು ತೊಂದರೆ ಬರುತ್ತೆ ಅದರಿಂದ ಆಚೆ ಬರ್ಬೋದು. ಈಗ ರೀಸೆಂಟಾಗಿ ಒಂದು 4th stage ಕ್ಯಾನ್ಸರ್ ಪೇಷಂಟು ಹೀಲಿಂಗಿಗೆ ಬಂದಿದ್ರು. ಕೀಮೋಥೆರಪಿ ತೊಗೊಂಡಾಗೆಲ್ಲ ಅವ್ರಿಗೆ ಸ್ಟೇಟ್ ಆ್ಯಕ್ಚುಲಿ ಡಿಟೋರೇಟ್ ಆಗ್ತಾ ಇತ್ತು. ನಮ್ಮ ಹತ್ರ ಬಂದಮೇಲೆ ಅವರು ತುಂಬ ಚೆನ್ನಾಗಿ ಆಗಿಬಿಟ್ರು. ವಾಮಿಟ್ ಗಿಮಿಟ್ ಎಲ್ಲ ಏನೂ ಇಲ್ಲ. ಮತ್ತು ಡಿಪ್ರೆಷನ್ಗೆ ಹೋಗ್ತಾ ಇದ್ರು ಆ ಪೇಷಂಟು. ಡಿಪ್ರೆಷನಿಂದ ರಿಕವರ್ ಆದರು, ಚೆನ್ನಾಗಿ ಊಟ ಮಾಡ್ತಾರೆ, ಈಗ ನಗ್ನಗ್ತಾ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ. ಆ ಕ್ಯಾನ್ಸರ್ ಬಂದಾಗ ಏನೊಂದು ನೋವುಗಳು ಇದೆಲ್ಲ ಇರುತ್ತೆ, ಅದೇನೋ ಫೀಲ್ ಆಗ್ತಾ ಇಲ್ಲ ಅವ್ರಿಗೆ. ಸೊ ನಾ ಹೇಳೋದು ಏನಂದ್ರೆ, ಮೆಡಿಸಿನ್ ಜೊತೆಗೆ ಈ ಒಂದು ಥೆರಪಿ ಅಡಾಪ್ಟ್ ಮಾಡ್ಕೊಂಡಾಗ ಕಂಪ್ಲೀಟಾಗಿ ಕ್ಯಾನ್ಸರ್ ಹೀಲ್ ಆಗುತ್ತೆ. ಕ್ಯಾನ್ಸರ್ ಸೆಲ್ಸ್ ಇನ್ನ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಟ್ರೀಟ್ಮೆಂಟ್ ಈಸ್ ಗೋಯಿಂಗ್ ಆನ್. ಫಸ್ಟ್ ಡೇ ಅವ್ರು ಬಂದಾಗ ಅವ್ರ ಆರೋ ಫುಲ್ಲು ರೆಡ್ ಆಗಿತ್ತು. ಆರೋದಲ್ಲಿ ಕ್ಯಾನ್ಸರ್ ಸೆಲ್ ಸ್ಪ್ರೆಡ್ ಆಗಿರತ್ತೆ. ನಾವೇನು ಮಾಡ್ತೀವಿ, ಫಿಸಿಕಲ್ ಬಾಡಿಗೆ ಟಾರ್ಚರ್ ಮಾಡ್ತಾ ಇರ್ತೀವಿ. ಕ್ಯಾನ್ಸರ್ ಸೆಲ್ಸು ಪ್ರಭಾವಳಿಯಲ್ಲೂ ಇರುತ್ತೆ. ಓಕೆ, ಸೊ ಫಿಸಿಕಲ್ ಬಾಡಿನಲ್ಲಿ ಇರೋಷ್ಟು ಕಾಲ ಅವರು ಔಷಧಿ ಕೊಡ್ತಾರೆ. ಆಮೇಲೆ ಮತ್ತೆ ಯಾಕೆ ರಿಲ್ಯಾಪ್ಸ್ ಆಗುತ್ತೆ ಅಂದರೆ, ಆರೋದಿಂದ ಮತ್ತೆ ಬಂದು ಕ್ಯಾನ್ಸರ್ ಸೆಲ್ಸು ಬಾಡಿನಲ್ಲಿ ಡೆಪಾಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾ ಹೇಳೋದು, ಫಿಸಿಕಲ್ ಬಾಡಿನ ಮಾತ್ರ ಟ್ರೀಟ್ಮೆಂಟ್ ಮಾಡೋದಲ್ಲ, ಪ್ರಭಾವಳಿ ಸೂಕ್ಷ್ಮ ಶರೀರಗಳನ್ನು ಸೈಮಲ್ಟೇನಿಯಸ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಾಗ ಹ್ಯಾಂಡ್ ಟು ಹ್ಯಾಂಡ್ ಥರ ವರ್ಕ್ ಆಗುತ್ತೆ. ಪೇಷಂಟ್ಗೆ ಒಂದೇ ಸತಿ ಎಲ್ಲ ಹೀಲ್ ಆಗಿಬಿಡುತ್ತೆ, ರಿಲ್ಯಾಪ್ಸ್ ಎಲ್ಲ ಆಗೋದಿಲ್ಲ. ಓಕೆ, ಈ ಸಾಮಾನ್ಯವಾಗಿ ಈಗ ಇವ್ರ ಮಗನೇ ನಿಮ್ಮ ಹತ್ರ ಬರ್ತಾನೆ ಟ್ರೀಟ್ಮೆಂಟಿಗೆ ಬಂದಂತಹ ಟೈಮಲ್ಲಿ. ಈಗ ಆತನನ್ನು ಟ್ರೀಟ್ಮೆಂಟ್ ಮಾಡಬೇಕು ಅಂತಂದಾಗ, ಟ್ರೀಟ್ಮೆಂಟ್ ಕೊಡಬೇಕು ಆತನಿಗೆ ಅಂತಂದಾಗ, ಆತನ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನು ಯಾವ ರೀತಿ ಅಭ್ಯಾಸ ಮಾಡಿದ್ರೆ, ಯಾಕೆಂದರೆ ಅದು ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ, ಹಾರ್ಟ್ ಸಮಸ್ಯೆ, ಅದನ್ನು ಹೇಗೆ ಅಭ್ಯಾಸ ಮಾಡಿದ್ರಿ ಅಂತ ಮಾನಸಿಕ ಮತ್ತು ದೈಹಿಕ ಸ್ಥಿತಿಗತಿ? ಇಲ್ಲ, ಅವನು ಫಸ್ಟು ಬಂದಾಗ ನಾನು ನೋಟಿಸ್ ಮಾಡಿದ್ದೇನು ಅಂದರೆ, ಬಹಳ ನಿತ್ರಾಣ ಆಗಿದ್ದ ಅವನು. ನೋಡಿ, ನಮಗೆ ಹಾರ್ಟು ಎಂಜಿನ್ ಥರ. ಓಕೆ, ಅದು ಪರ್ಫೆಕ್ಟಾಗಿ ವರ್ಕ್ ಮಾಡಿದ್ರೇ ನಾವು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ. ಯಾವಾಗ ಹಾರ್ಟು ಕಂಪ್ಲೀಟಾಗಿ ಕೆಲಸ ಮಾಡೋದಿಲ್ಲ, ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಏನೋ ಅಂದ್ಕೊಂಡು ಡಾಕ್ಟ್ರ್ ಹತ್ರ ಹೋಗ್ತಾರೆ. ಏನೋ ತಲೆನೋವು ಬಂದರೆ ಒಂದು ತಲೆನೋವು ಮಾತ್ರೆ ತೊಗೊಂಬರ್ತಾರೆ, ಹೊಟ್ಟೆ ನೋವು ಬಂದರೆ ಹೊಟ್ಟೆ ನೋವು ಮಾತ್ರೆ ತೊಗೊಂಬಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಈ ಹಾರ್ಟ್ ರೋಗ ಅನ್ನೋದು ಒಳಗಡೆನೇ ಬೆಳೀತಾ ಹೋಗೋದು ಅನುಭವಕ್ಕೆ ಬರಲ್ಲ. ಗ್ರ್ಯಾಜುವಲ್ ಆಗಿ ಏನಾಗ್ಬಿಡುತ್ತೆ, ಹಾರ್ಟ್ ಪಂಪ್ ಆಗೋದು ಎಷ್ಟೋ ಜನಕ್ಕೆ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಅದು ಅನುಭವಕ್ಕೆ ಬಂದಿರಲ್ಲ ಪೇಷಂಟ್ಗಳಿಗೆ. ವಿಪರೀತ ಆದಾಗ ಡಾಕ್ಟ್ರ್ ಹತ್ರ ಓಡ್ತಾರೆ. ಅದ್ರ ಬದಲು ಫಸ್ಟೇ ರೇಖಿ ಕಲ್ತ್ಕೊಂಡ್ಬಿಟ್ಟು ನಮ್ಮ ಹಾರ್ಟನ್ನ ಚೆನ್ನಾಗಿ ಹೀಲ್ ಮಾಡ್ಕೋತಾ ಬಂದರೆ ಎಷ್ಟೋ ಪ್ರಾಬ್ಲಮ್ಸ್ ಅದರಲ್ಲೇ ಸಾಲ್ವ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಇರ್ಬೋದು, ಅಥವಾ ನಮಗೆ ತಲೆನೋವು ಬರೋದಿರ್ಬೋದು, ಡಿಪ್ರೆಷನ್ ಹೋಗೋದಿರ್ಬೋದು. ಕೆಲವರು ಸಣ್ಣ ಮಾತುಗೂ ಅಳ್ತಾರೆ ನೋಡಿ. ಇದೆಲ್ಲ ನಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅನ್ನೋದು ತೋರಿಸುತ್ತೆ. ಮತ್ತು ಆಂಗ್ಸೈಟಿ, ಯಾರಿಗೆ ತುಂಬ ಆಂಗ್ಸೈಟಿ ಡಿಸಾರ್ಡರ್ ಇರುತ್ತೆ ಇವರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಮತ್ತು ಯಾರು ತುಂಬ ಲೆಥಾರ್ಜಿಕ್ ಆಗಿರ್ತಾರೆ, ಅಂದರೆ ಬೆಳಿಗ್ಗೆ ಬೇಗ ಏಳಲ್ಲ, ಯಾವುದೇ ಕೆಲಸ ಪೋಸ್ಟ್ಪೋನ್ ಮಾಡ್ತಾರೆ, ಆಮೇಲೆ ಮಾಡ್ತೀನಿ ಅಂತ ಎಲ್ಲ ಹೇಳಿ, ಇಂಥವ್ರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ.
ಆಮೇಲೆ ಲೋಯರ್ ಬ್ಯಾಕ್ ಪೈನ್ ಇರುತ್ತಲ್ಲ ಕೆಲವು ಟೈಮು, ಅಂಥವ್ರಿಗೂ ಹಾರ್ಟ್ ಪ್ರಾಬ್ಲಮ್ಸು ಇರುತ್ತೆ. ಸೊ ಇದೆಲ್ಲ ಯಾರು ಅಷ್ಟು ನೋಟಿಸ್ ಮಾಡೋದಿಲ್ಲ. ಎಲ್ಲಿ ಪೇಯ್ನ್ ಇರುತ್ತೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ. ಸೊ ಅಂಥ ಪೇಷಂಟ್ಗಳು ಬಂದಾಗ ಫಸ್ಟು ನಾವು ಅವ್ರಿಗೆ ಚೆಕ್ ಮಾಡೋದೇ ಇಲ್ಲಿ ವಾಯು ಪ್ರಾಣ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತೀವಿ ನಾವು. ಬ್ರೀತ್ ಯಾವಾಗ 100% ಇರುತ್ತೆ ಅವ್ರಿಗೆ ಆ ಲೋಕಲ್ ಏರಿಯಾದಲ್ಲಿ ಪ್ರಾಬ್ಲಮ್ ಇದೆ ಅಂತ. ಯಾವಾಗ ಬ್ರೀತ್ ಪ್ರಾಬ್ಲಮ್ ಸರಿ ಇರಲ್ಲ ಅವ್ರಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ. ಎಷ್ಟೋ ಜನ ಆಸ್ತಮಾ ಪೇಷಂಟ್ಗಳಿಗೂ ಅಷ್ಟೇ, ಹಾರ್ಟ್ ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ. ಸೊ ಇಲ್ಲಿ ನಮ್ಮ ಬೇಸಿಕ್ ಜೀವ ಇರೋದೇ ಹಾರ್ಟ್ನಲ್ಲಿ, ಮುಖ್ಯ ಪ್ರಾಣ ಅಂತ ಏನು ಹೇಳ್ತೀವಿ ಅದು ಇರೋದೇ ನಮ್ಮ ಹಾರ್ಟ್ ಫಿಸಿಕಲ್ ಹಾರ್ಟ್ನಲ್ಲಿ. ಮತ್ತು ಇನ್ನೊಂದು ನಾನು ಏನು ಕಂಡು ಹಿಡ್ಕೊಂಡಿರೋದು ಅಂದರೆ ಈ ಲೋಯರ್ ಚೇಂಬರ್ಸ್ ಏನಿದೆ ಇದು ಅರ್ತ್ ರಿಲೇಟೆಡ್. ಪೃಥ್ವಿ ತತ್ವ ಕರೆಕ್ಟಾಗಿದ್ದರೆ ಲೋಯರ್ ಚೇಂಬರ್ಸ್ಗಳು ಕರೆಕ್ಟಾಗಿ ಕೆಲಸ ಮಾಡ್ತವೆ. ಅದೇ ಥರ ಅಪ್ಪರ್ ಚೇಂಬರ್ಸ್ ಬಂದು ಆಕಾಶದ ರಿಲೇಟೆಡ್ ಒಂದು ಚಕ್ರ ಇರುತ್ತೆ, ಅದು ಕರೆಕ್ಟಾಗಿದ್ದರೆ ಅಪ್ಪರ್ ಚೇಂಬರ್ಸು ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಸೊ ಫಿಸಿಕಲ್ ಬಾಡಿಗೆ ಹಿಂಸೆ ಮಾಡೋದಕ್ಕಿಂತ ಈ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಂಡಾಗ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡೋದನ್ನು ನಾನು ಕಂಡು ಹಿಡ್ಕೊಂಡಿದ್ದೇನೆ. ರೀಸೆಂಟಾಗಿ ಒಂದು ಲೇಡಿಗೆ ಪಾಪ ಹಾರ್ಟ್ ಫೇಲ್ಯೂರ್ ಆಗೋಯ್ತು. ಅವರು ಲೋಯರ್ ಚೇಂಬರ್ಸು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂತ ಪೇಸ್ ಮೇಕರ್ ಹಾಕ್ಸ್ಕೊಂಡಿದ್ರು, ಅದೂ ಫೇಲ್ ಆಗೋಗ್ಬಿಟ್ಟಿತ್ತು. ಆವಾಗ ಅವ್ರಿಗೆ ನಾನು ಮಾಡಿದ್ದೆ ಈ ಟೆಕ್ನಿಕ್ಕು, ಅರ್ತ್ ರಿಲೇಟೆಡ್ ಚಕ್ರ ಇದೆ ನೋಡಿ, ಅದನ್ನು ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ಅವ್ರಿಗೆ ಜೀವ ವಾಪಸ್ ಬಂತು. ಸೊ ಈ ಥರ ವಿಷಯಗಳು ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ಸುಮ್ಮನೆ ಎಲ್ಲೋ ಹೋಗ್ಬಿಟ್ಟು ದುಡ್ಡೆಲ್ಲ ಕಳ್ಕೊತಾರೆ, ಆದ್ರೂ ಪ್ರಯೋಜನ ಆಗಲ್ಲ. ಈ ಒಂದು ಚಕ್ರಗಳು, ಪ್ರಾಣಶಕ್ತಿಗಳು, ಈ ವಿಚಾರಗಳು ಏನಿದೆ ಇದೆಲ್ಲ ಬಹಳ ಸಹಸ್ರಾರು ವರ್ಷದ ಹಿಂದೆ ನಮ್ಮ ಋಷಿಗಳೇ ಹೇಳ್ಬಿಟ್ಟಿದ್ದಾರೆ. ಆವಾಗಿನ ಋಷಿಗಳು ಸೈಂಟಿಸ್ಟ್ಗಳು ಅಂತ ಹೇಳ್ಬೋದು. ಈಗಿನ ಸೈಂಟಿಸ್ಟ್ಗಳು ಆಗದಿರೋದು ಕಂಡುಹಿಡಿತಾ ಇರೋದು ಇದೆಲ್ಲ ನಮ್ಮ ಋಷಿಗಳು ಅನಾದಿ ಕಾಲದಿಂದಲೇ ಕಂಡುಹಿಡಿದ್ಬಿಟ್ಟು ಗ್ರಂಥಗಳನ್ನೆಲ್ಲ ಬರೆದಿಟ್ಟಿದ್ದಾರೆ. ಓಕೆ, ಎಸ್. ಕೊನೆಯದಾಗಿ ಏನು ಹೇಳ್ತೀರಿ? ಮೇಡಮ್ ಟ್ರೀಟ್ಮೆಂಟ್ ಕೊಡ್ತಾರೆ, ಮಗ ಗುಣ ಆಗ್ತಾನೆ. ಸೊ ಅವ್ರು ಮಾಡುವಂಥ ಟ್ರೀಟ್ಮೆಂಟು, ಹೀಲಿಂಗ್ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಿ? ಯಾವುದೇ ಕಾಲ ಇದ್ದರೂ ಕೂಡ ಅಂದರೆ ಕಾಲೇ ವಾಸಿ ಆಗಲ್ಲ ಅನ್ನೋದು ಮಟ್ಟಿಗೆ ಏನಿಲ್ಲ. ಅದು ಹೀಲಿಂಗ್ ಸೆಂಟ್ರು, ನಮ್ಮ ಸುಪ್ರೀಂ ಹೀಲಿಂಗ್ ಸೆಂಟ್ರಿಗೆ ಬಂದ ಮೇಲೆ ಯಾವುದೇ ಕಾಲೇ ಕೂಡ ಮೇಡಮ್ನವರು ವಾಸಿ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅದು ಮಾಡ್ತಾರೆ, ನಂಬಿಕೆ ಇರಬೇಕಷ್ಟೇ, ನಂಬಿಕೆ ಇರಬೇಕು. ಓಕೆ, ಎಸ್. ಇಷ್ಟೊತ್ತು ಕೂಡ ತಾವು ಸ್ಟುಡಿಯೋಗೆ ಬಂದು ತಮ್ಮ ಮಗನಿಗೆ ಮೇಡಮ್ ಕೊಟ್ಟಂಥ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಧನ್ಯವಾದ ಮೇಡಮ್. ಇಷ್ಟೊತ್ತು ಕೂಡ ನಮ್ಮ ಜೊತೆ ಮಾತನಾಡಿದಕ್ಕೋಸ್ಕರ, ಸಾಕಷ್ಟು ಎನರ್ಜಿ ಹೀಲಿಂಗ್ ಬಗ್ಗೆ ಮತ್ತು ಸಾಕಷ್ಟು ಸಮಸ್ಯೆಗಳನ್ನು ಯಾವ ರೀತಿ ಗುಣ ಮಾಡಬಹುದು ಅನ್ನೋದ್ರ ಬಗ್ಗೆ, ಅಂದರೆ ವೈದ್ಯ ಲೋಕಕ್ಕೂ ಸವಾಲಾಗಿರುವಂಥ ಅನೇಕ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು ಗುಣ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಾನಿಲ್ಲಿ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಬ್ಲೈಂಡಾಗಿ ಯಾರೂ ನಂಬೇಡಿ ಆಯಿತಾ. ಪ್ರಾಕ್ಟಿಕಲಾಗಿ ನೀವೇ ಬಂದು ನಮ್ಮ ಸೆಂಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ ಆಯಿತಾ. ಬರೋರಿಗೆಲ್ಲ ಆ್ಯಕ್ಚುಲಿ ನಾವು ಹೀಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿನೇ ಕಳಿಸೋದು. ಬ್ಲೈಂಡಾಗಿ ನಮ್ಮನ್ನು ನಂಬಿ ಅಂತ ನಾವು ಯಾರಿಗೂ ಹೇಳೋದಿಲ್ಲ. ಜನ ಅವ್ರು ಹೇಳಬೇಕು ನನ್ನ ಬಗ್ಗೆ. ಈ ಒಂದು ಅವಕಾಶ ಮಾಡಿಕೊಟ್ಟ TV ಚಾನಲ್ ಅವ್ರಿಗೆ ನನ್ನ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಸುಪ್ರೀಂ ರೇ ಹೀಲಿಂಗ್ ನಂಬರ್ 34/6 ಸಂಭ್ರಮ, ಫಸ್ಟ್ A ಕ್ರಾಸ್, ವಿದ್ಯಾಪೀಠ ಲೇಔಟ್, ವಿದ್ಯಾಪೀಠ ಸರ್ಕಲ್ ಹತ್ತಿರ, ಬೆಂಗಳೂರು 560028.